2023 ವರ್ಷದ ಕೊನೆಯ ಹುಣ್ಣಿಮೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಇದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಯಾವ ರೀತಿ ಹುಣ್ಣಿಮೆ ಪೂಜೆಯನ್ನು ಮಾಡಬೇಕು ಅಂತ ಎಲ್ಲಾ ತರದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತಾ ಇದ್ದೀನಿ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ಈ ಹುಣ್ಣಿಮೆಗೆ ತುಂಬಾ ಮಹತ್ವ ಇದೆ. ಯಾಕೆಂದ್ರೆ ಮಾರ್ಗಶಿರ ಮಾಸ ಕೃಷ್ಣನಿಗೆ ಅತ್ಯಂತ ಪ್ರಿಯಕರವಾದಂತ ಮಾಸ ಅಂತ ಹೇಳಬಹುದು. ಈ ದಿನ ವಿಶೇಷವಾಗಿ ಲಕ್ಷ್ಮೀ ನಾರಾಯಣರನ್ನು ಪೂಜೆ ಮಾಡುವುದರಿಂದ ಎಂತದ್ದೇ ಕಷ್ಟಗಳು, ಅಸಮಾಧಾನ ಯಾವುದೇ ಇದ್ದರೂ ಸಹ ಅದೆಲ್ಲ ಪಾರಾಗಿ ನಮಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂತ ದಿನ. ಅದಕ್ಕೋಸ್ಕರನೇ ಈ ಹುಣ್ಣಿಮೆ ದಿನ ಸಾಕಷ್ಟು ಕಡೆಯೆಲ್ಲ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರೆ. ಕೆಲವರು ಸರಳವಾಗಿ ತಮ್ಮ ಮನೆಯಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಾರೆ. ಆದ್ದರಿಂದ ಯಾವಾಗ ಪ್ರಾರಂಭ, ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದ್ರಿಂದ ನಾರಾಯಣನ ಪೂಜೆ ಮಾಡುವುದಕ್ಕೆ ಅನುಕೂಲ ಆಗುತ್ತೆ. ಇದೇ ಡಿಸೆಂಬರ್ 2023 ಮಂಗಳವಾರ 26ನೇ ತಾರೀಖದಂದು ಬೆಳಗ್ಗೆ 5:40 ಹುಣ್ಣಿಮೆ ತಿಥಿ ಪ್ರಾರಂಭವಾಗುತ್ತೆ. ಇನ್ನು ಮಾರನೇ ದಿನ 2023 ಡಿಸೆಂಬರ್ 27 ಬುಧವಾರ ದಿನದಂದು ಬೆಳಗ್ಗೆ 6 ಗಂಟೆಗೆ ಹುಣ್ಣಿಮೆ ತಿಥಿ ಮುಕ್ತಾಯವಾಗುತ್ತೆ. ಹೀಗಾಗಿ ಮಂಗಳವಾರ ನಮಗೆ ಪೂರ್ಣ ಹುಣ್ಣಿಮೆ ದಿನ ಸಿಗುವುದರಿಂದ ಖಂಡಿತವಾಗಲೂ ಯಾರನ್ನು ಈ ಪೂಜೆನ ಮಾಡಿಲ್ಲವೋ, ಯಾವುದೇ ರೀತಿಯ ವ್ರತಗಳನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದಿರೋ ಮಂಗಳವಾರ, ಅದರಲ್ಲೂ ಈ ಧನುರ್ಮಾಸ ಅಥವಾ ಮಾರ್ಗಶಿರ ಮಾಸದಲ್ಲಿ ಮಂಗಳವಾರ ಹುಣ್ಣಿಮೆ ಸಿಕ್ಕಿರುವುದು ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು. ಹಾಗಾಗಿ ಯಾರೆಲ್ಲ ಯಾವ ವ್ರತಗಳನ್ನು ಶುರು ಮಾಡಿಲ್ಲ, ಯಾವ ಪೂಜೆಗಳನ್ನು ಇನ್ನೂ ಮಾಡಿಲ್ಲ, ಗಣಪತಿ ಪೂಜೆ ಆಗಿರಬಹುದು, ಹನುಮಂತನ ಚಾಲೀಸ್ ಪಾಠನೆ ಆಗಿರಬಹುದು, ಷಷ್ಠಿ ಪೂಜೆ ಆಗಿರಬಹುದು, ಇನ್ನು ಧನುರ್ಮಾಸದ ಪೂಜೆ ಯಾರೆಲ್ಲ ಮಾಡಿ ಅಂದ್ರೆ ಅವರು ಕೂಡ ಈ ಮಂಗಳವಾರದಿಂದ ಶುರು ಮಾಡಬಹುದು. ಅಷ್ಟೇ ಅಲ್ಲ, ಈ ದಿನದಂದು ನಾವು ಸೂರ್ಯ ಮತ್ತು ಚಂದ್ರ ಇಬ್ಬರನ್ನು ಸಹ ಪೂಜೆ ಮಾಡಬೇಕು, ಇಬ್ಬರನ್ನು ಸಹ ಆರ್ಕೆ ಅರ್ಪಿಸಬೇಕು. ಇದು ತುಂಬಾನೇ ಒಳ್ಳೆಯದು ಮತ್ತು ಸರಳವಾದ ವಿಧಾನ. ಇದಕ್ಕೋಸ್ಕರ ಹೆಚ್ಚಿನ ತಯಾರಿ ಮಾಡ್ಕೋಬೇಕಂತೇನಿಲ್ಲ. ಪ್ರತಿದಿನದ ಪೂಜೆಯ ಜೊತೆಗೆ ಸೂರ್ಯ ಚಂದ್ರ ಇಬ್ಬರನ್ನ ಪೂಜೆನ ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ಕೋತ ಅವರಿಗೆ ಆಜ್ಞಾನ ಕೊಡಬೇಕು. ಅದರ ಜೊತೆಗೆ ಹೊಸ್ತಿಲ ಪೂಜೆನ ಮಾಡಬೇಕು. ಅತ್ಯಂತ ಸರಳವಾದ ವಿಧಾನದಲ್ಲಿ ನಾನು ಹೇಳ್ತೀನಿ. ಅಷ್ಟೇ ಅಲ್ಲದೆ ಯಾವುದಾದರೂ ಪುಣ್ಯಕ್ಷೇತ್ರಗಳು ಹೋಗಿ ಅಲ್ಲಿ ನದಿ ಸ್ನಾನ ಮಾಡೋದ್ರಿಂದ ಸಹ ತುಂಬಾ ಒಳ್ಳೆಯದಾಗುತ್ತೆ. ಅಥವಾ ಪವಿತ್ರವಾದ ಸ್ಥಳದಲ್ಲಿ ಸ್ನಾನ ಮಾಡುವುದರಿಂದ ಪುಣ್ಯ ನಮಗೆ ಸಿಗುತ್ತೆ ಅಂತ ಹೇಳಬಹುದು. ಅಥವಾ ಬೇರೆ ಎಲ್ಲೂ ಹೋಗಕ್ಕಾಗಲ್ಲ ಅನ್ನೋರು ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೆ ಎದ್ದು ತಲೆ ಸ್ನಾನ ಮಾಡಿ ಮಡಿ ಬಟ್ಟೆ ನೋಡ್ಕೊಂಡು ಪೂಜೆ ತಯಾರಿ ಮಾಡ್ಕೋಬೇಕು. ಆನಂತರ ಸೂರ್ಯೋದಯದ ಕಾಲಕ್ಕೆ ಸರಿಯಾಗಿ ಕೆಂಪು ಹೂ ಮತ್ತು ಅಕ್ಷತೆ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನ ಇಟ್ಕೋಬೇಕು. ಮೊದಲು ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಆನಂತರ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಚಿಕ್ಕದಾದಂತ ಸೂರ್ಯನಮನ ಮಂತ್ರವನ್ನು ಹೇಳುತ್ತಾ ನೀವು ಸೂರ್ಯನಿಗೆ ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ಅಂತ ಹೇಳಿದ ಸೂರ್ಯನಿಗೆ ಆರ್ಕೆ ಕೊಡಬೇಕು. ಅದು ಹೆಂಗ್ ಕೊಡಬೇಕು ಅಂತ ಅಂದ್ರೆ ಎಡಗೈಯಲ್ಲಿ ತಾಮ್ರದ ಚೆಂಬನ ಇಟ್ಕೋಬೇಕು, ಬಲಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಹಿಡ್ಕೊಂಡು ಪ್ರಾರ್ಥನೆಯನ್ನು ಮಾಡುತ್ತಾ ತುಳಸಿ ಗಿಡದ ಮೇಲೆ ಹೂ ಮತ್ತು ಅಕ್ಷತೆಯನ್ನು ಹಾಕುತ್ತಾ ಅದರ ಮೇಲೆ ನೀರನ್ನು ಹಾಕುತ್ತಾ ಪ್ರಾರ್ಥನೆ ಮಾಡಬೇಕು. ಇದು ಸೂರ್ಯನಿಗೆ ಆರ್ಗೆ ಕೊಡುವಂತ ವಿಧಾನ. ಪ್ರತಿದಿನ ಈ ರೀತಿ ಸೂರ್ಯನಿಗೆ ನಮಸ್ಕರಿಸುತ್ತಾ ಅವನಲ್ಲಿ ಮೊರೆಯನ್ನು ಇಡುತ್ತಾ ನಾವು ನಮ್ಮ ನೆಮ್ಮದಿ, ಖುಷಿ, ಸಂತೋಷನ ಇದರಿಂದ ನಾವು ಪಡ್ಕೋಬಹುದು ಅಂತ ಹೇಳಬಹುದು. ಇದರಿಂದ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಹ ಇರುತ್ತೆ. ನೀವು ನೋಡಿರಬಹುದು, ಅಜ್ಜಿ, ತಾತ, ಮುತ್ತಜ್ಜನ ಕಾಲದಲ್ಲಿ ಪ್ರತಿದಿನ ಅವರು ಎಷ್ಟೇ ಮನೆಯಲ್ಲಿ ಎಷ್ಟೇ ಕಷ್ಟವಿದ್ದರೂ ಸಹ ಅವರು ದೇವರಿಗೆ ಇದೇ ರೀತಿಯಾದಂತಹ ಪೂಜೆ ಪುನಸ್ಕಾರ ಅವರು ಮಾಡ್ತಾ ಇದ್ರು. ಹೀಗಾಗಿ ಅವರ ಆರೋಗ್ಯ, ಅವರ ಸಂತೋಷ, ಅವರ ನೆಮ್ಮದಿ ಅವರ ಜೊತೆಯಲ್ಲಿ ಇರುತ್ತಿತ್ತು. ಹೀಗಾಗಿ ಈಗಲೂ ಸಹ ಅವರು ಮಾಡಿರುವಂತಹ ಹಿಂದಿನ ಕಾರ್ಯಗಳನ್ನು ನಾವು ಈಗ ಇದನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಕರ್ತವ್ಯ. ಪ್ರತಿದಿನ ನಾವು ಸೂರ್ಯನಿಗೆ ನಮಸ್ಕಾರ ಮಾಡುವುದರಿಂದ ನಮ್ಮ ಆರೋಗ್ಯ ಮತ್ತು ನೆಮ್ಮದಿ, ಸಂತೋಷ ಎಲ್ಲವೂ ಸಹ ನಮಗೆ ಸಿಗುತ್ತೆ. ಅದಾದ ನಂತರ ಮನೆಯಲ್ಲಿ ಯಥಾ ಪ್ರಕಾರ ನೀವು ಪೂಜೆಯನ್ನು ಸಲ್ಲಿಸಬಹುದು. ಅದಾದ ನಂತರ ಪ್ರತಿದಿನ ಹೊಸೂರಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಬಿಡಿಸಿ ಹೂವನ್ನು ಇಟ್ಟು ಪೂಜೆ ಮಾಡಿ ದೀಪ ಸಹ ಹಚ್ಚಬೇಕು. ಹುಣ್ಣಿಮೆಗೆ ಹೊಸ್ತಿಲ ಹುಣ್ಣಿಮೆ ಅಂತ ಕರೀತಾರೆ. ಇದೇ ರೀತಿಯಾಗಿ ಚಂದ್ರನಿಗೂ ಸಹ ನಾವು ಪೂಜೆನ ಮಾಡಬೇಕು. ಎಡಗೈಯಲ್ಲಿ ಕಂಚನ ಚಂಬರನ ಇಟ್ಕೊಂಡು ಬಲಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಇಟ್ಕೊಂಡು ತುಳಸಿ ಗಿಡದ ಮೇಲೆ ಅಕ್ಷತೆ ಹೂವನ್ನು ಹಾಕುತ್ತಾ ಮತ್ತೆ ನೀರನ್ನು ಹಾಕುತ್ತಾ ಚಂದ್ರನಿಗೆ ಆರ್ಗನ ಕೊಡಬೇಕು. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.